ಫೋನ್‌ಪೇ ನ್ಯೂ ಅಪ್ಡೇಟು ನೀವು ಹೊಸದಾಗಿ ಯಾವ ರೀತಿ ಬ್ಯಾಂಕ್ ಅಕೌಂಟ್‌ನ ಆಡ್ ಮಾಡಬೇಕು, ಎ.ಟಿ.ಎಂ ಕಾರ್ಡ್ ಇಲ್ಲದೆ ಆಧಾರ್ ಕಾರ್ಡ್ ನಂಬರ್‌ನ ಯೂಸ್ ಮಾಡಿಕೊಂಡು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ನೀವು ಮಾಡಬೇಕಾಗಿರೋದು ಇಂಪಾರ್ಟೆಂಟು, ನೀವು ಇನ್ಸ್ಟಾಲ್ ಮಾಡ್ಕೊಂಡಿರೋಂಥ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಅನ್ಇನ್ಸ್ಟಾಲ್ ಅಂತ ಇರುತ್ತೆ, ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಸಿಕ್ಕಿಲ್ಲ ಅಂದರೆ ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ, ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ನ ಕಂಪ್ಲೀಟ್ಲಿ ಡಿಲೀಟ್ ಮಾಡಬೇಕಾಗುತ್ತೆ. ಡಿಲೀಟ್ ಮಾಡಿದ ನಂತರ ಯೂಟ್ಯೂಬ್ನಲ್ಲಿ ನನ್ನ ಒಂದು ವಿಡಿಯೋನ ನೋಡಿಕೊಂಡು ನೀವು ಯಾವ ರೀತಿ ಈ ಒಂದು ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ಕ್ರಿಯೇಟ್ ಮಾಡಬೇಕು ಅಂತ ಈ ವಿಡಿಯೋ ನೋಡ್ತಿರ್ತೀರಲ್ವಾ, ನೋಡುವಂಥ ಟೈಮಲ್ಲಿ ಇಲ್ಲಿ ಟೈಟಲ್ ಇರುತ್ತೆ ನೋಡಿ, ಈ ಟೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ಇಲ್ಲಿ ಫೋನ್ ಪೇ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ನ್ಯೂ ವರ್ಷನ್ ನೀವು ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ಕೊಬಹುದು. ಸೊ ಈ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ರಿಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ನಂತರ ಇನ್ಸ್ಟಾಲ್ ಅಂತ ಕೇಳುತ್ತೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದ್ರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನ ಓಪನ್ ಮಾಡಿದ್ರೆ ವರ್ಕ್ ಆಗೋದಿಲ್ಲ. ಸೊ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂಥ ಲಿಂಕ್ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗುತ್ತೆ. ಆ ನಂಬರ್ ಅನ್ನ ಎಂಟರ್ ಮಾಡಿ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಆಟೋಮೆಟಿಕ್ಲಿ ತಗೊಳುತ್ತೆ. ಪರ್ಮಿಷನ್ಸ್ ಕೇಳುತ್ತೆ, ಪರ್ಮಿಷನ್ಸ್ಗೆಲ್ಲ ಅಲೋನ ಕೊಡಬೇಕಾಗುತ್ತೆ. ಅಲೋ ಕೊಟ್ಟಿದ ನಂತರ ಮೇನ್ ಇಂಟರ್ಫೇಸ್ ನಿಮಗೆ ಈ ರೀತಿ ಇರುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ನಲ್ಲಿ ನಿಮಗೆ ಒಂದು ಪ್ರೊಫೈಲ್ ಆಪ್ಷನ್ ಇರುತ್ತೆ, ಆಶ್ ಆಪ್ಷನ್, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರಿ ಅಂದ್ರೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ. ಈ ಒಂದು ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ವೈಪ್ ಮಾಡಬೇಕಾಗುತ್ತೆ. ಕೆಳಗಡೆ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ, ಮೋರ್ ಆಪ್ಷನ್ ಕೆಳಗಡೆ ನೋಡ್ತಿರ್ಬೋದು, ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಲ್ಮೋಸ್ಟ್ ಎಲ್ಲಾ ಬ್ಯಾಂಕ್ಗಳ ನೇಮು ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಆಡ್ ನ್ಯೂ ಬ್ಯಾಂಕ್ ಅಂತ ಇರುತ್ತೆ. ಈ ಆಡ್ ನ್ಯೂ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೋಡ್ತಿರ್ಬೋದು ಎಲ್ಲಾ ಬ್ಯಾಂಕ್ಗಳ ನೇಮ್ ಕೂಡ ಶೋ ಆಗ್ತಿದೆ. ಸ್ವೈಪ್ ಮಾಡ್ಕೊಂಡು ಹೋದ್ರಿ ಅಂತ ಅಂದ್ರೆ ಸೆಲೆಕ್ಟ್ ಮಾಡ್ಬೋದು ಯಾವ ಬ್ಯಾಂಕ್ ಇರುತ್ತೆ ಅದು. ಇಲ್ಲಿ ನಂದು SBI ಇದೆ, ಅಲ್ಲೂ ಸಿಕ್ಕಿಲ್ಲ ಅಂದ್ರೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಲ್ಲಿ ನಿಮ್ಮ ಬ್ಯಾಂಕ್ ನೇಮ್ ನ ಸರ್ಚ್ ಮಾಡ್ಕೊಬಹುದು. SBI ಇರೋದ್ರಿಂದ ನಾನು SBI ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಆಡ್ ಆಗಿದೆ. ಇಲ್ಲಿ ಸೆಂಡ್ ₹1 ಜಾಗದಲ್ಲಿ ನಿಮಗೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಸೆಟ್ UPI ಪಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ATM ಕಾರ್ಡ್ ಬೇಕಾ ಆಧಾರ್ ಕಾರ್ಡ್ ಬೇಕಾ ಅಂತ ಕೇಳುತ್ತೆ. ನಾವು ವಿಡಿಯೋ ಮಾಡ್ತಿರೋದು ನೀವು ನೋಡ್ತಿರೋದು ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡೋದಕ್ಕಲ್ವಾ. ಸೊ ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಸ್ಟಾರ್ಟಿಂಗ್ 6 ಡಿಜಿಟ್ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಸ್ಟಾರ್ಟಿಂಗ್ 6 ನಂಬರ್ ಅನ್ನ ಕೇಳುತ್ತೆ. 6 ನಂಬರ್ ಅನ್ನ ಎಂಟರ್ ಮಾಡಿ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಪರ್ಮಿಷನ್ಸ್ ಕೇಳುತ್ತೆ, ಪರ್ಮಿಷನ್ ಅಲೋನ ಕೊಡಿ. ಸಿಮೋನಾ ಸಿಮ್ಟೋನಾ ಅಂತ ಕೇಳುತ್ತೆ. ಬ್ಯಾಂಕ್ ಲಿಂಕ್ ಆಗಿರೋದು ಯಾವ್ದಿರುತ್ತೋ ಸಿಮೋನ್ ಆದ್ರೆ ಸಿಮೋನ್, ಸಿಮ್ಟೋ ಆದ್ರೆ ಸಿಮ್ಟೋನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ಕಡೆಯಿಂದ OTP ಬರುತ್ತೆ ಮತ್ತೆ ಬ್ಯಾಂಕ್ ಕಡೆಯಿಂದ OTP ಬರುತ್ತೆ, ಆಟೋಮೆಟಿಕ್ಲಿ ತಗೊಳುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್, ಸೆಟ್ ಯುವರ್ ನ್ಯೂ UPI ಪಿನ್ ಅಂತ ಕೇಳುತ್ತೆ. ಕೆಲವು ಬ್ಯಾಂಕ್ಗಳು 4 ಪಿನ್ ಕೇಳುತ್ತೆ, ಕೆಲವು ಬ್ಯಾಂಕ್ಗಳು 6 ಪಿನ್ ಅನ್ನ ಕೇಳುತ್ತೆ. ಸೊ ನಿಮ್ ತಲೆಯಲ್ಲಿ ನೆನಪಿರುತ್ತೆ ನೋಡಿ, ಅದನ್ನ ನೀವು ಇಲ್ಲಿ ಪಿನ್ ಆಗಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ಗೆ ಪಾಸ್ವರ್ಡ್ ಯಾವ ರೀತಿ ಕೊಟ್ಕೊಂಡಿರ್ತೀರೋ ಆ ರೀತಿ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ಅಂದ್ರೆ ನೀವು ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕಾದಾಗ ಈ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಅಮೌಂಟ್ ಹೋಗೋದು. ಮತ್ತೆ ನಿಮ್ಮ ಫೋನ್ ಪೇ ನಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಚೆಕ್ ಮಾಡಬೇಕು ಅಂತಂದ್ರೆ ಈ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಅದು ಶೋ ಆಗುವಂತದ್ದು. ಇಲ್ಲಾಂದ್ರೆ ಯಾರು ಬೇಕಾದ್ರೂ ನಿಮ್ಮ ಮೊಬೈಲ್ ತಗೊಂಡು ಯಾರಿಗೆ ಬೇಕಾದ್ರೂ ಅಮೌಂಟ್ ಅನ್ನ ಕಳಿಸಬಹುದು, ಮತ್ತೆ ಫೋನ್ ಪೇ ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಚೆಕ್ ಮಾಡ್ಕೊಬಹುದು. ಅದಕ್ಕೋಸ್ಕರ ಸೆಕ್ಯೂರಿಟಿ ಪರ್ಪಸ್ ಇದನ್ನ ಕೊಟ್ಟಿರ್ತಾರೆ. ನಿಮ್ಗೆ ನೆನಪಲ್ಲಿರುವಂತದನ್ನ ಪಿನ್ ಅನ್ನ ಎಂಟರ್ ಮಾಡ್ಕೊಳ್ಳಿ, ರೀ ಎಂಟರ್ ಮಾಡಿ. ಮತ್ತೆ ನಂತರ ಇಲ್ಲಿ ಡನ್ ಅಂತ ಇರುತ್ತೆ ನೋಡಿ, ಡನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ UPI ಪಿನ್ ಸೆಟ್ ಆಗಿರುತ್ತೆ, ಬ್ಯಾಂಕ್ ಆಡ್ ಆಗಿರುತ್ತೆ. ಅಕೌಂಟ್ ಆಕ್ಟಿವೇಟ್ ಆಗಬೇಕಂದ್ರೆ ₹1 ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ, ಯಾರಿಗಾದ್ರೂ ₹1. ಸೊ ಅಲ್ಲಿ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಇಲ್ಲಿ ಸರ್ಚ್ ಆಪ್ಷನ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರೋ ನೇಮ್ ಆದ್ರೂ ಸರ್ಚ್ ಮಾಡಿ ಅಥವಾ ಅವ್ರ ನಂಬರ್ ನ ಸರ್ಚ್ ಮಾಡಿ. ಒರಿಜಿನಲ್ ನೇಮ್ ಬ್ಯಾಂಕ್ ಅಲ್ಲಿ ಏನಿರುತ್ತೆ ಅದು ಶೋ ಆಗುತ್ತೆ. ನಂತರ ಚಾರ್ಟ್ ನ ಓಪನ್ ಮಾಡ್ಬಿಟ್ಟು ಕೆಳಗಡೆ ನಿಮ್ಗೆ ಇಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ₹1 ಕಳ್ಸೋದಕ್ಕೂ ಇದೆ ಪ್ರೊಸೀಜರ್, 50,000 ಲಕ್ಷ ವರ್ಗು ಇದೆ ಪ್ರೊಸೀಜರ್ ಇರುತ್ತೆ. ಓಕೆನಾ. ಸೊ ಆಕ್ಟಿವೇಟ್ ಆಗಬೇಕಂದ್ರೆ ಒಂದು ಟ್ರಾನ್ಸಾಕ್ಷನ್ ಜಸ್ಟ್ ₹1 ಸೆಂಡ್ ಮಾಡಿದ್ರು ಓಕೆನೆ. ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಮೊದಲೇ ಹೇಳಿದೆ ಅಲ್ವಾ, ಅಮೌಂಟ್ ಕಳಿಸಬೇಕಾದಾಗ ಇದು ಎಂಟರ್ ಮಾಡಿದ್ರೆ ಮಾತ್ರ ಹೋಗುವಂತದ್ದು ಅಂತ. ಸೊ ಲೇನ್ ಕ್ರಿಯೇಟ್ ಮಾಡೋ ಕೊಟ್ಟಿರ್ತೀರೋ ಅದೇ ಪಿನ್ ಅನ್ನ ನೀವು ಇಲ್ಲಿ ರೀ ಎಂಟರ್ ಮಾಡ್ಕೊಂಡ್ರಿ. ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಅಮೌಂಟ್ ಹೋಗಿರುತ್ತೆ ಮತ್ತೆ ನಿಮ್ಮ ಒಂದು ಫೋನ್ ಪೇ ಅಕೌಂಟ್ ಆಕ್ಟಿವೇಟ್ ಕೂಡ ಆಗಿರುತ್ತೆ. ಈ ರೀತಿ ನೀವು ಫೋನ್ ಪೇ ಅಕೌಂಟ್ ಅನ್ನ ವಿತೌಟ್ ATM ಕಾರ್ಡ್ ಆಧಾರ್ ಕಾರ್ಡ್ ನಂಬರ್ ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಬಹುದು. ಗೈಸ್ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.